ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ನೇತೃತ್ವದಲ್ಲಿ ಬೆಳಗಾವಿ ನಗರದಲ್ಲಿ ಇಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯ ಘಟಕಗಳು ಮತ್ತು ವಿಭಾಗಗಳ ಕುಂದುಕೊರತೆ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನೂತನ ಬಸ್ ಘಟಕ ನಿಲ್ದಾಣಗಳ ಬೇಡಿಕೆ ನೆಲಸಮಗೊಳಿಸಬೇಕಾದ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಬಸ್ ಘಟಕವನ್ನು ಮರು ನಿರ್ಮಿಸುವುದು, ಹೊಸ ಬಸ್ಗಳ ಬೇಡಿಕೆ ಹಾಗೂ ಹೊಸ ಮಾರ್ಗಗಳ ಬೇಡಿಕೆ ಹಾಗೂ ನೌಕರ ಸಮಸ್ಯೆಗಳು ಹಾಗೂ ವಿವಿಧ ವಿಷಯಗಳ ಕುರಿತು ಚರ್ಚೆ ಮಾಡಿ ಅವುಗಳ ಪರಿಹಾರಕ್ಕಾಗಿ ಕೆಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಂಸ್ಥೆಯ ಎಂಡಿ ಶ್ರೀಮತಿ ಪ್ರಿಯಾಂಕಾ ಎಂ, ಶ್ರೀ ಬೀರ್ ಸಾಬ್ ಕೈತಾಳ, ಶಾಸಕರು ಆದ ಶ್ರೀ ರಾಜು ಸೇಠ್, ಶ್ರೀ ವಿಶ್ವಾಸ್ ವೈದ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲೆಯಲ್ಲಿ ಇರುವಂತಹ ಬಸ್ ಸಮಸ್ಯೆಗಳು ಹಾಗೂ ರಾಹುಲ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನಿಂದ ಸ್ಪರ್ಧೆ, ಸಿಎಂ ಸ್ಥಾನ ಹೀಗೆ ವಿವಿಧ ಪ್ರಶ್ನೆಗಳಿಗೆ ಬಗ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಕೆಎಸ್ಆರ್ಟಿಸಿ ಒಂದು ರೀತಿ ಸಾಕಷ್ಟು ಕುಂದುಕೊರತೆಗಳ ಸಭೆ ಆಲಿಸಿದ್ದಾರೆ. ಸರ್, ಸಾಕಷ್ಟು ಒಂದು ರೀತಿ ಸುದೀರ್ಘ ಸಮಸ್ಯೆಗಳಿದೆ ಸರ್, ಬಸ್ಗಳಿಗೆ ಸಂಬಂಧಿಸಿದಂತೆ ಮತ್ತೆ ಸಾಕಷ್ಟು ಭಾಳ ಸಮಸ್ಯೆ ಇತ್ತು. ಇವತ್ತು ಭಾಳ ದಿನದಿಂದ ಸಭೆ ಮಾಡ್ಬೇಕಂತ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಚೇರ್ಮನ್ರು MD ಅವರು ಬಂದು ಮತ್ತು ಅವ್ರ ಇಡೀ ಎಲ್ಲ ಸ್ಟಾಫ್ ಬಂದು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಬಸ್ಸಿನ ಕೊರತೆ, ಸಿಬ್ಬಂದಿ, ಹಳೆ ರೂಟ್ಗಳನ್ನು ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಮರು ಸ್ಥಾಪನೆ ಮಾಡಬೇಕು, ಹೊಸ ರಿಕ್ರೂಟ್ಮೆಂಟ್ ಮಾಡಬೇಕು, ಹೊಸ ಬಸ್ ಬೇಕು, ಸುಮಾರು ಚರ್ಚೆ ಆಗಿದೆ. ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಸ್ವಲ್ಪ ಕಾದು ನೋಡೋಣ ಸರ್. ಈಗ DCC ಬ್ಯಾಂಕ್ ಕುಸ್ತಿ ಬೇರೆ ರೆಡಿ ಆಗ್ತಾ ಇದೆ ಸರ್. ವಿಶೇಷವಾಗಿ ತಮ್ಮ ಪುತ್ರ ರಾಹುಲ್ ಜಾರಕಿಹೊಳಿ ಸಾಹೇಬರು ಒಂದು ರೀತಿ ಬೆಳಗಾವಿ ಗ್ರಾಮೀಣಕ್ಕೆ ನಿಲ್ಲಬೇಕು ಅಂತ ನಿಮ್ಮ ಅಭಿಮಾನಿಗಳು ಒತ್ತಾಯಿಸ್ತಾರೆ. ಎಲ್ಲ ನಡೆದಿದೆ, ಚರ್ಚೆ ನಡೆದಿ, ಇನ್ನೂ ಅಂತಿಮ ಆಗಿಲ್ಲ. ನೋಡೋಣ, ಇನ್ನೂ ವೇಟ್ ಮಾಡಬೇಕು. ಇನ್ನೂ 2-3 ತಿಂಗಳಿದೆ ಚುನಾವಣೆ, ಕಾದು ನೋಡೋಣ. ಈಗ ಕೇಂದ್ರ ಸರ್ಕಾರದ್ದು ವಿಶೇಷವಾಗಿ ಜಿಲ್ಲೆಗಳನ್ನ ಡಿವೈಡ್ ಮಾಡಿಕೊಂಡು ಬೇಗ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೆನ್ನೆ ತಾನೇ ಹೊರಬಿದ್ದಿದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ವಿಭಜನೆ ಆಗಬೇಕು ಅಂತ ಒಂದಿದೆ ಸರ್. ನೋಡೋಣ, ಚರ್ಚೆ ಮಾಡಿ DC ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದೇನು ಆದೇಶ ಬಂದಿದೆ ನಂಗೆ ಗೊತ್ತಿಲ್ಲ, ನೋಡಿ ಚರ್ಚೆ ಮಾಡ್ತೀರಿ. ಹಾಂ ಸರ್. ಕೊನೆ ಪ್ರಶ್ನೆ ಸರ್. ಒಂದು ರೀತಿ DK ಶಿವಕುಮಾರ್ ಅವರು CM ಆಗಬೇಕು ಒಂದು ಕಡೆ ಇದೆ ಸರ್, ಒಂದು ಕಡೆ ತಮ್ಮ ಅಭಿಮಾನಿಗಳು ಈ ಕಡೆ ಭಾಗದಲ್ಲಿ ಒಂದು ರೀತಿ CM ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಸರ್. ನಾವೇನು CM ಆಗ್ಬೇಕಂತ ಬಯಸಿಲ್ಲ, ಎಲ್ಲಿ ಬಯಸಿಲ್ಲ. ಸದ್ಯ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ರೀತಿ DK ಶಿವಕುಮಾರ್ ಅವರು CM ಆಗಬೇಕು ಒಂದು ಕಡೆ ಇದೆ ಸರ್, ಒಂದು ಕಡೆ ತಮ್ಮ ಅಭಿಮಾನಿಗಳು ಈ ಕಡೆ ಭಾಗದಲ್ಲಿ ಒಂದು ರೀತಿ CM ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಸರ್. ನಾವೇನು CM ಆಗ್ಬೇಕಂತ ಬಯಸಿಲ್ಲ, ಎಲ್ಲಿ ಬಯಸಿಲ್ಲ. ಸದ್ಯ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ರೀತಿ DK ಶಿವಕುಮಾರ್ ಅವರು CM ಆಗಬೇಕು ಒಂದು ಕಡೆ ಇದೆ ಸರ್, ಒಂದು ಕಡೆ ತಮ್ಮ ಅಭಿಮಾನಿಗಳು ಈ ಕಡೆ ಭಾಗದಲ್ಲಿ ಒಂದು ರೀತಿ CM ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದೆ ಸರ್. ನಾವೇನು CM ಆಗ್ಬೇಕಂತ ಬಯಸಿಲ್ಲ, ಎಲ್ಲಿ ಬಯಸಿಲ್ಲ. ಸದ್ಯ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಟ್ಟಶೇಖರೇ ಗೊತ್ತಾಯ್ತಲ್ಲ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.